ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ಇವತ್ತು ಸೋಮವಾರ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಿಲ್ಲ, ಇವತ್ತಂತರೂ ಅವರು ಬೇಗ ಹೋದರು ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು. ಹಾಗಾಗಿ ಇನ್ನು ಅವ್ರನ್ನ ಕಳಿಸಿ ಉಳ್ಕಿದ ಕೆಲಸ ಮಾಡ್ತೇನೆ. ಏನು ಬೆಳಗ್ಗೆ ಎದ್ದು ರಂಗೋಲಿ ಒಂದು ಸ್ವಲ್ಪ ಹಾಕಿ ಕಸ ಪರ್ಚಿ ಜಳಕ ದೇವ್ರ ಪೂಜೆ ಇಷ್ಟ ಆಯಿತು. ಅಡುಗೆನೂ ಸಹಿತ ಮಾಡಿದ್ದೀನಿ. ಇನ್ನು ಬಾಂಡೆ ಬಟ್ಟೆ ನಾಷ್ಟ ಇನ್ನೂ ಮಾಡಬೇಕಾ. ಬನ್ನಿರಿ ಫ್ರೆಂಡ್ಸ್, ಏನೇನು ಕೆಲಸ ಮಾಡಿದ್ದೀನಿ ಅಂಥೇಳಿ ತೋರಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಆಯಿತು. ವಿಶ್ವನು ಬಂದಿದ್ದಾನ, ಬೆಲ್ಲ ತಿನ್ಕೋತ ಇಲ್ಲೇ ಕುಂತಿದ್ದಾನೆ ಬಗ್ಲಾಗ. ನೋಡಿರಿ, ಎಲ್ಲ ಬಟ್ಟೆ ಎಲ್ಲ ತೊಳೆದೇನ ಮತ್ತು ಎಲ್ಲ ನನ್ನ ಮಗಳಿಗೆ ಟಿಫನ್ ಕಟ್ಟಿಟ್ಟಿದ್ದೇನೆ. ನಮ್ಮ ಮನೆಯವ್ರು ಮರ್ತು ಹೋಗಿದ್ದಾರೆ, ಹಾಗಾಗಿ ಈಗ ಬರಕತ್ತಾರ. ವಿಶ್ವಕ್ಕೆ ಸ್ವಲ್ಪ ನಾಷ್ಟಕ್ಕೆ ಅಂಥೇಳಿ ಹಾಲು ರೊಟ್ಟಿ ಕಲಿಸಿಟ್ಟೇನ, ತಿನ್ನಿಸ್ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ ತೆಗೆದಿದ್ದೇನೆ. ಎಲ್ಲ ಕೆಲಸ ಮುಗಿಸಿದ್ದೆ, ಇನ್ನೇನು ಖಾಲಿ ಇದ್ನಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಬರೋ ತನಕ ಅಂತ ಮಾಡಿದ್ನಿ. ನೋಡ್ರಿ, ಬಟ್ಟೆನೂ ಎಲ್ಲ ತೊಳೆದು ಹಾಕ್ಯನ. ಏನು ತಿನ್ನತ್ತಿದ್ ನೀನು? ಹ್ಯಾಪಿ ಟು ಯಾವಾಗೈತಿ? ಈಗ ಐತಿ, ಈಗಿಲ್ಲೋ. ಸಂಡೇ ಐತಿ. ನಿಂಗೆ ಏನು ಬೇಕು? ನಿಂದು ಹ್ಯಾಪಿ ಟು ಏನು ಬೇಕಪ್ಪ? ಹೆಲೋ ಫ್ರೆಂಡ್ಸ್, ಇದು ಮಂಗಳವಾರದ ಲಾಗ್ ಆಗೈತಿ. ನಿನ್ನೆ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೋಮವಾರದ ಮಂಗಳವಾರದ ಎರಡೂ ಸೇರಿನೇ ಇವತ್ತು ಅಪ್ಲೋಡ್ ಮಾಡ್ಬೇಕಂತೇಳಿ ಮಾಡಿದ್ದೀನಿ. ಏನಿಲ್ಲ, ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿನ್ರಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಅಲ್ಲ, ಮಂಗಳವಾರ ಅಂತರೂ ಮಂಗಳವಾರ ಶುಕ್ರವಾರ ಅಂತರೂ ಕೆಲಸ ಸೂರಿಮಳೆನ ಹರಿತಿರ್ತಿತ್ತು ಮನೆಯೊಳಗೆ ಬೆಳಿಗ್ಗೆ. ಇವತ್ತು ದೇವ್ರಿಗೆ ಹೋಗಿ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರಿಗೆ ಹೋದ್ನಿ. ನನ್ನ ಮಗನೇ ಬಿಟ್ಟು ಹೋಗಿದ್ನಿ, ಅವನೇ ಇಲ್ಲೇ ಆಟಾಡಕತ್ತಿದ್ದ. ಇವತ್ತು ಅಲ್ಲಿ ಬಿಸಿಲು ಬೇರೆ ಜಾಸ್ತಿ ಐತಲ್ಲ, ಹಾಗಾಗಿ ಎಲ್ಲಿ ಬೇಡ ಕರ್ಕೊಂಡು ಹೋಗೋದು ಅಂಥೇಳಿ ಹೋಗಲಿಲ್ಲ. ನಾನು ಒಬ್ಬಾಕಿನ ಹೋಗಿ ಬಂದು ನೋಡಿರಿ, ಇಲ್ಲಿ ಪ್ರಸಾದ ಹಚ್ಕೊಂಡು ಬಂದು ಏನೆಲ್ಲ ಬಟ್ಟೆ ಮಡ್ಚಕತ್ತೀನಿ. ನೋಡಿರಿ, ಬಟ್ಟೆ ಮಡ್ಚೋದ ಭಾಳ ಇದ್ದು 2-3 ದಿವಸದಿಂದ ಬಟ್ಟೆನ ಮಡ್ಚಿಲ್ಲ. ಇದನ್ನು ಮಡ್ಚ್ಕೊತ ನಿಮ್ಮ ಜೊತೆ ಮಾತಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಎಲ್ಲರದು ಒಂದು ಕ್ವಶನ್ ಆಗಿಬಿಟ್ಟೈತಿ. ನನ್ನ ಫ್ರೆಂಡ್ಸೂ ಕೇಳಕತ್ತಾರ, ಯಾಕೆ ಜಾಬ್ ಮಾಡಕತ್ತಿಲ್ಲ ನೀನು, ಮತ್ತು ಜಾಬ್ ಕಂಟಿನ್ಯೂ ಮಾಡ್ತೀನ ಅಥವಾ ಇಲ್ಲವೋ ಯಾಕೆ ಅಂಥೇಳಿ. ಏನಿಲ್ಲ, ಇನ್ನೂ ಮಗ ಸಣ್ಣವದಾನಲ್ಲ, ಹಾಗಾಗಿ ಜಾಬ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಅವನೊಂದು 2 ವರ್ಷ, 2 ವರ್ಷ ಅಂತರೂ ಈಗ ನಾಳೆ 12 ತಾರೀಕು 2 ವರ್ಷ ಮುಗಿತೈತ್ರಿ ಫ್ರೆಂಡ್ಸ. ಆಮೇಲೆ 2 ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟ ಮೇಲೆ ಏನಾದ್ರು ಫ್ರೀಯಾಗಿ ಅವನ್ನ ನಮ್ಮನ್ನು ಬಿಟ್ಟು ಅಡ್ಡಾಡಕತ್ತಂತಂದ್ರೆ ಜಾಬಿಗೆ ನೋಡ್ಬೇಕು ಯೋಚನೆ ಮಾಡ್ತೇನೆ. ಇನ್ನೂ ಅವನದೆಲ್ಲ ಅವ್ನು ಮಾಡ್ಕೊರೋದು, ತಿನ್ನೋದು, ಉಣ್ಣೋದು ಮಾಡಕತ್ತಂತಂದ್ರೆ ನಾನು ಧೈರ್ಯವಾಗಿ ಎಲ್ಲರ ಬೇರೆ ಕಡೆ ಎಲ್ಲ ಜಾಬ್ ಮಾಡೋಕ್ಕೆ ನಡೀತಿದ್ದೆ, ಕೆಲ್ಸಕ್ಕೆ ಹೋಗಕ್ಕೆ. ಆದ್ರೆ ಅವ್ನು ಇನ್ನೇ ನಮ್ಮ ಮೇಲೆ ಡಿಪೆಂಡ್ ಅದಾನಂತಂದ್ಮೇಲೆ ನಾವು ಇನ್ನೂ ಏನೂ ಮಾಡೋಕ್ಕಾಗಿಲ್ಲ. ಅದ್ರಾಗೂ ನಾವು ಈಗ ಮಕ್ಳಿಗೆ ಟೈಮ್ ಕೊಡಲಿಲ್ಲ ಅಂತಂದ್ರೆ ಮತ್ತಿನ್ನು ಯಾವಾಗೂ ಟೈಮ್ ಕೊಡೋಕ್ಕಾಗಿಲ್ಲ. ಇದೊಂದು 5 ವರ್ಷ ಅವ್ರ ಜೊತೆನೇ ಸ್ಪೆಂಡ್ ಮಾಡಬೇಕು. ಆಮೇಲೆ ಅಂತೂ ದುಡಿಯೋದಂತೂ ಐತಿ. ಹಾಗಾಗಿ ಅದ್ರ ಬಗ್ಗೆ ಏನು ಜಾಬ್ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಆದ್ರೆ ನೋಡೋಣ ಏನು ಮಾಡ್ಬೇಕಂಥೇಳಿ. ಅದ್ರಾಗೂ ಇವತ್ತಿನ ಕಾಲದೊಳಗಂತೂ ಒಬ್ಬರೇ ದುಡಿದ್ರಂತೂ ಏನು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕಂದರೆ ಎಲ್ಲ ಹೆವಿ ಖರ್ಚು. ಹಾಗಾಗಿ ಮನೆಯೊಳಗೆ ಇದ್ಕೊಂಡು ಏನಾದರೂ ಮಾಡೋದ್ರ ಬಗ್ಗೆ ಏನೋ ಯೋಚನೆ ಮಾಡಕತ್ತೀನೋ. ನೋಡೋಣ ಏನೇನು ಕೈ ಹಿಡಿತೈತೋ ಅಥವಾ ಏನು ಮಾಡ್ತೈತಿ ಅಂಥೇಳಿ. ಆದರೂ ಏನೋ ಜಾಬ್ ಮೊದಲಿಂದ ಎಲ್ಲ ಒಂದು 8ರಿಂದ 10 ವರ್ಷ ಆಯಿತು ಕಂಟಿನ್ಯೂ ಜಾಬ್ ಮಾಡ್ಕೊತ ಬಂದಿದ್ದೇನೆ. ಈಗ ಒಂದು 5 ವರ್ಷ ಆಯಿತು ಮದುವೆ ಆದಾಗಿಂದ. ಅಂತರೂ ಮಕ್ಕಳ ಮದುವೆ ಆದಾಗಿನ ಅಂತರೂ ಜಾಬೇ ಇಲ್ಲ, ಏನೂ ಇಲ್ಲ. ಮನೆಯೊಳಗಿನ ಕೆಲಸ ಮಾಡೋದು, ಮಕ್ಕಳು ನೋಡ್ಕೊರೋದು, ಇದು ಒಂದು ದೊಡ್ಡ ಜಾಬ. ಏನೋ ಅಂತಾರಲ್ಲ, ಗೃಹಿಣಿ. ನಾವು ಒಂದೇನೋ ಹೋಮ್ ಮಿನಿಸ್ಟರ್ ಆಗಿಬಿಟ್ಟಿದ್ದೀವಿ ಈಗ ಎಲ್ಲ ಬೆಳಗ್ಗೆ ಹೊರಗಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾವೆ, ಅದು ಬೆಟ್ರ್. ಆದ್ರೆ ಮನೆಯೊಳಗಿನ ಕೆಲಸ ಅಂತೂ ಬೆಳಗಿಂದ ಸಂಜೆವರೆಗೂ ನಾವು ಕೆಲಸ ನಾವು ಫ್ರೀ ಮಾಡ್ಕೊಂಡು ಕುಂತ್ರೆ ಅಷ್ಟಕ್ಕೆ ಫ್ರೀ, ಇಲ್ಲಾಂದ್ರೆ ಕಂಟಿನ್ಯೂ ಬೆಳಗಿನ ಸಂಜೆವರೆಗೂ ಕೆಲಸ ಅನಿಸ್ತೈತ್ರಿ. ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲ. ಈಗ ಒಂದು ಸ್ವಲ್ಪ ಮಕ್ಳಿಗೆ ಟೈಮ್ ಕೊಡ್ಬೇಕಂತ ಹೇಳಿ ಅಂದ್ಕೊಂಡು ಈಗೇನು ಕೆಲ್ಸಕ್ಕೆ ಹೊಂಟಿಲ್ಲ. ಈ ಕಡೆ ಕೆಲ್ಸಕ್ಕೆ ಹೋಗೋದೇನು ದೊಡ್ಡ ವಿಷಯ ಎಲ್ಲ, ಹೋಗ್ಬೋದು. ಆದ್ರೆ ಸುಮ್ಮನೆ ಮಕ್ಳಿಗೂ ಈ ಕಡೆ ಅವ್ರದ್ದು ವ್ಯವಸ್ಥೆ ಸರಿ ಆಗಿಲ್ಲ, ಉಣ್ಣೋದು ತಿನ್ನೋದು ಆಗಂಗಿಲ್ಲ. ಮತ್ತು ಇನ್ ಟೈಮ್ ಕರ್ಕೊಂಬರೋರು ಯಾರಾದರೂ ಮನೆಯೊಳಗೆ ಇರಬೇಕಲ್ಲ. ಹಂಗೆ ಯಾರಾದರೂ ಇದ್ರೆ ಜಾಬ್ ಮಾಡೋಕ್ಕೆ ಹೋಗೋದೇನು ಅಷ್ಟೇನು ಇದನ್ನೆಲ್ಲ ಹೋಗ್ಬೋದು. ಆದ್ರೆ ಅವ್ರು ಸ್ಕೂಲ್ ಬಿಟ್ಟಾಗ ಕರ್ಕೊಂಬರೋಕ್ಕಾಗಲಿ ಅಥವಾ ಮಕ್ಕಳ ಹತ್ತಾಗಲಿ ಅವಕ್ಕೇನೋ ಆರಾಮಿಲ್ದಾಗಲಿ ಅವ್ರು ನೋಡ್ಕೊಳಕ್ಕೆ ಒಬ್ರು ಯಾರೇ ಮನೆಯೊಳಗಿದ್ರೆ ನಾವು ಹೋಗ್ಬೋದಿತ್ತು. ಬಟ್ ಹಾಗೇನಿಲ್ಲ ನಮ್ಮ ಸಿಚುವೇಶನ. ಇಬ್ಬರೂ ನಾವು ತಂದೆ ತಾಯಿ ನಾವಿಬ್ರೂ ಕೆಲ್ಸಕ್ಕೆ ಹೋದ್ರೆ ಮಕ್ಕಳು ಯಾರು ನೋಡ್ಕೊಳೋರ. ಹಾಗಾಗಿ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಮಾಡ್ತೀನಿ, ಜಾಬ್ ಮಾಡೋಂಗಿಲ್ಲ ಅಂತಲ್ಲ. ಇನ್ನೊಂದು 2 ವರ್ಷ ಆದರೂ ಆದ್ಮೇಲೂ ಸಹಿತ ನಾನು ಮಾಡ್ತೇನೆ. ಯಾಕಂದ್ರೆ ಕಲ್ತಿರೋ ವಿದ್ಯೆ ಅಂತೂ ಎಂದೂ ಕೈ ಬಿಡೋಂಗಿಲ್ಲ. ಏನು ಕೈ ಬಿಟ್ಟರು ಕಲ್ತಿರೋ ವಿದ್ಯೆ ಅಂತೂ ಕೈ ಬಿಡೋಂಗಿಲ್ಲ. ಆ ಥರದ ಉಪಯೋಗನ ನಾನು ತೊಗೊಂಡಿದ್ದೇನೆ ಇಷ್ಟು ವರ್ಷನೂ ಸಹಿತ. ಇನ್ನು ಮುಂದೂ ತೊಗೋತೇನೆ. ಜಾಬ್ ಅಂತೂ ಮಾಡ್ತೇನೆ. ಯಾಕಂದ್ರೆ ನನಗೆ ಮನೆಯೊಳಗಿದ್ದ ಸುಮ್ಮ ಕುಂತು ತಿಂದು
ಅಂದ್ರೆ ಮಾಡಿದ್ದ ತಿಂದು ಕುಂಡ್ರೋದು ಈ ರೀತಿ ನಂಗೆ ಅಭ್ಯಾಸನೇ ಇಲ್ಲ. ಅಂದರೆ ಯಾವಾಗಲೂ ನಾನು ಇಷ್ಟು ವರ್ಷ ಎಲ್ಲ ನಾನು ಇಂಡಿಪೆಂಡೆಂಟಾಗಿನೇ ಇದ್ನಿ. ನಾ ಏನು ದುಡಿತಿದ್ನಲ್ಲ ದುಡಿಮೆ ಒಳಗಿಂದನ ದುಡ್ಡಿಲ್ಲೇನ ನಾನು ಎಲ್ಲನೂ ಮಾಡ್ಕೋತಿದ್ನಿ. ಹಾಗಾಗಿ ಈ ಇಂಡಿಪೆಂಡೆಂಟ್ ಆಗಿದ್ದವಳು ಈಗ ಸಡನ್ನಾಗಿ ಡಿಪೆಂಡ್ ಆಗ್ಬೇಕಂತಂದ್ರೆ ಏನೋ ಒಂಥರ ಅನ್ನಿಸ್ತಿರ್ತೈತಿ. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಬೇಕಂತಲೇ ಅಂತೂ ನಾವೇನು ಮನೆ ಒಳಗಿಲ್ಲಲ್ಲ. ಈಗ ಮಕ್ಕಳ ಸಂಬಂಧ ಆಗದೇನಲ್ಲ, ನನ್ನ ಮಕ್ಳಿಗೋಸ್ಕರ ನಾನು ಎಷ್ಟಾದ್ರೂ ಮಾಡಬೇಕಲ್ಲ ಅಂಥೇಳಿ ನಾನು ಈಗ ಕೆಲ್ಸಕ್ಕೆ ಸ್ವಲ್ಪ ಡ್ರಾಪ್ ಕೊಟ್ಟಿದ್ದೇನೆ. ಜಾಬ್ ಮಾಡೋದಕ್ಕೆ ಎಲ್ಲನೂ ಸ್ಟಾಪ್ ಮಾಡಿದ್ದೇನೆ. ಆದರೆ ಜಾಬ್ ಮಾತ್ರ ಗ್ಯಾರಂಟಿ ಮಾಡೇ ಮಾಡ್ತೀನಿ ರೀ ಫ್ರೆಂಡ್ಸ. ಆಮೇಲೆ ಇನ್ನೇನಿಲ್ಲ, ನನ್ನ ಮಗಂದ ಈ ನಾಳೆ ಸಂಡೇಗೆ ಬರ್ತಡೇ ಐತ್ರಿ, 12 ತಾರೀಕು. ಅಂತೂ 2 ವರ್ಷ ಕಂಪ್ಲೀಟ್ ಆಯಿತು. ಹೆಂಗೆ 2 ವರ್ಷದವ ಅದು ಏನು ಕತ್ತಿನೋ ಏನು ಗೊತ್ತಿಲ್ಲ. ಅವನಂತೂ ಭಾಳ ಕಡಿದನು. ಅವ್ನು ಕಡಿದ್ರೆ ನೋಡಿದ್ರೆ ಯಾಕಾದ್ರೆ ಯಪ್ಪ ನನಗೆ ಹುಟ್ಟಿಬಿಟ್ಟಿದಪ್ಪ ಅಂತ ಅನ್ನೋಷ್ಟು ಕಡಿದಾನ. ಹೇಳ್ಕೊಳಕ್ಕೆ ಒಂಥರ ಬೇಜಾರು ಅನಿಸೈತಿ. ಒಂದು ಕಡೆ ಈಗ 2 ವರ್ಷನೂ ಆಗಿದ್ದಾನಲ್ಲ ಅಂತೇಳಿ ಖುಷಿನೂ ಆಗ್ತೈತಿ. ಏನೂ ಮಾಡೋಕ್ಕಾಗಿಲ್ಲ. ನನ್ನ ಮಗಳಂತೂ ಏನೋ ಹುಟ್ಟಿದ ಅಂತ ಏನೂ ಕಾಡಲೇ ಇಲ್ಲ. ಎಲ್ಲರೂ ಅಂತಾರು ಒಂದು ಮಗು ಕಾಡಿದ್ರೆ ಇನ್ನೊಂದು ಮಗು ಕಾಡ್ತೈತಿ, ಒಂದು ಮಗು ಕಾಡಂಗಿಲ್ಲ ಅಂತಾರೆ. ಕಂಪಲ್ಸರಿ ಇನ್ನೊಂದು ಮಗು ಕಾಡಕ್ಕನ ಬೇಕಾ. ಅದನ್ನೊಂದು ಎಲ್ಲರೂ ಹೇಳಿದ್ರಿಂದ ಅದನ್ನ ಮೈಂಡ್ ಒಳಗೆ ತೊಗೊಂಡಾನ. ಹೌದಪ್ಪ ನನ್ನ ಮಗಳು ಕಾಡಿಲ್ಲಲ್ಲ, ಅದಕ್ಕೆ ನನ್ನ ಮಗ ಕಾಡಕತ್ತಾನಲ್ಲ ಅನ್ಕೊಂಡು ದಿನ ಕಳೆದ ಈಗ 2 ವರ್ಷದವ ಅದ. ಆಮೇಲೆ ಈಗೇನಿಲ್ಲ, ಇವತ್ತು ಸ್ವಲ್ಪ ಅಡ್ಡಾಡೋದು ತಿನ್ನೋದು ಉಣ್ಣೋದು ಎಲ್ಲ ಮಾಡ್ತಾನೆ. ಆದರೆ ಏನು ಹಿಂಗೆಲ್ಲ ಹೆಣ್ಮಕ್ಳಿಗಿಂತ ಸ್ವಲ್ಪ ಗಂಡು ಮಕ್ಕಳು ವೀಕ್ ಅಂತಾರೆ ಎದ್ರಾಗಾದ್ರೂ ಸಹಿತ. ಹಾಗಾಗಿ ನನ್ನ ಮಗಳು ಸ್ಟ್ರಾಂಗ್ ಇದ್ದಾಳೆ. ಮಗ ವೀಕ್ ಅಂತಂದ್ರೆ ಆ ಥರ ಏನಿಲ್ಲ. ಅಂದ್ರೆ ಹೆಣ್ಮಕ್ಳಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಗಂಡು ಮಕ್ಕಳ ಸಣ್ಣ ಮಕ್ಕಳಿದ್ದಾಗ ಸ್ವಲ್ಪ ವೀಕ್ ಇದ್ದಿರ್ತಾರೆ, ಏನೂ ಆದರೂ ತಡ್ಕೊರಂಗಿಲ್ಲ. ಮತ್ತು ಸ್ವಲ್ಪ ಎಲ್ಲರೂ ಅಜ್ಜಿ ಅದು ಮನೆಯೊಳಗೆಲ್ಲ ಹೇಳ್ತಿರ್ತಾರೆ, ಹುಷಾರಾಗಿ ನೋಡ್ಕೋಬೇಕು, ಹುಡುಗ ಅದಾನ ಅವನ ಹುಡುಗ ಅದಾನ ಅಂಥೇಳಿ. ಆ ಒಂದು ಕಾರಣದಿಂದ ಅವ್ನು ಹಿಂದಿಂದನೇ ಅಡ್ಡಾಡ್ತಿರ್ತೇನೆ, ಎಲ್ಲರೂ ಬಿದ್ದಾನು ಎದ್ದಾನು ಅಂಥೇಳಿ. ಮತ್ತು ಈಗಂತೂ ಬರೀ ಬೇರೆ ಬೇರೆ ಇನ್ಸಿಡೆಂಟ್ಗಳೆಲ್ಲ ನ್ಯೂಸ್ ಒಳಗೆ ಕೇಳಿದಾಗಿನಂತೂ ಒಂಥರ ಹೆದರಿಕೆಯಾಗಿ ಮಕ್ಕಳು ಎಲ್ಲಿ ಹೋದರೂ ಬಿಡಾಕನ ಆವತ್ತು ಅವ್ರು ಹಿಂದಿಂದನೇ ಅಡ್ಡಾಡೋದಾಗೈತಿ. ಯಾಕಂದರೆ ಏನು ಹೇಳೋಕೆ ಬರೋಂಗಿಲ್ಲಲ್ಲ. ಏನು ಮಕ್ಕಳು ಅವ್ರು ಏನು ಮಾಡ್ತಾರೋಕ್ಕೂ ಅರ್ಥ ಆಗೋದಿಲ್ಲ, ಏನೂ ಗೊತ್ತಾಗಂಗಿಲ್ಲ. ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಲ್ಲಿ ಹೋಗಬೇಕು ಏನೂ ಗೊತ್ತಾಗಂಗಿಲ್ಲ. ನಾವು ಹತ್ರ ಹಿಂದ್ಗಡೆ ಇದ್ರನಲ್ಲ ಅವ್ಕೆ ಯಾವುದೂ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾವು ಹಿಂದೆ ನಿಂತು ಹೇಳಿದಾಗ ಮಾತ್ರ ಗೊತ್ತಾಗ್ತೈತಿ. ಆ ಒಂದು ಉದ್ದೇಶದಿಂದ ನನ್ನ ಮಕ್ಕಳಿಂದ ನಾನು ಅಡ್ಡಾಡ್ತಿರ್ತೇನೆ. ಮತ್ತೇನೋ ಅಂತಾರಲ್ಲ, ಬೆಳಗಿಂದ ಕೆಲ್ಸಕ್ಕೆ ಬೆಳಗ್ಗೆ ಈ ಕೆಲಸ ಎಲ್ಲ ಮನೆಯೊಳಗೆ ಮುಗಿಸ್ಕೊಂಡು ಬೆಳಗಿನ ಸಂಜೆವರೆಗೂ ಹೋದ್ವಿ ಅಂತಂದ್ರೆ ಅಲ್ಲಿ ಹೋದಲ್ಲೂ ನಮಗೆ ನೆಮ್ಮದಿ ಇರೋಂಗಿಲ್ಲ. ಆ ಒಂದು ಉದ್ದೇಶದಿಂದನೇ ಕೆಲ್ಸಕ್ಕೆ ಹೋಗಲೇಬಾರ್ದು. ಇನ್ನೊಂದು 2 ವರ್ಷ ಆದರೂ ಹೋಗಬಾರ್ದು, ಆಮೇಲೆ ಬೇಕಾದ್ರೆ ನಡಿತೈತಿ ಅಂತೇಳಿ ಮನೆ ಒಳಗೆ ಅದೇನ. ಆಮೇಲೆ ನನ್ನ ಮಗನ ಬರ್ತಡೇ ಬರಾಕತ್ತು. ಲಾಸ್ಟ್ ಇಯರ್ ಅಂತೂ ಬರ್ತಡೇ ಮಾಡಿದ್ವಿ 1-2 ದಿನಕ್ಕಂತೂ ಫುಲ್ ಆರಾಮ್ ತಪ್ಪಿಬಿಟ್ರಿ ಫ್ರೆಂಡ್ಸ. ಅವ್ನು ಎಷ್ಟು ಆರಾಮ್ ತಪ್ಪಿದ ಅಂತಂದ್ರೆ ಅವನು ರಿಕವರಿ ಆಗೋಕನ 1.5 ತಿಂಗಳಿಂದ 2 ತಿಂಗಳವರೆಗೂ ಬೇಕಾಗಿತ್ತು. ಅವಾಗೆಲ್ಲ ಮನೆಯೊಳಗೆ ಬೈಯೋಕೆ ಸ್ಟಾರ್ಟ್ ಮಾಡಿದರು. ಯಾಕೆಲ್ಲ ವಿಡಿಯೋ ಮಾಡಿದ್ರಿ, ಯಾಕೆಲ್ಲ ಫೋಟೋ ತೆಗೆದ್ರಿ, ಎಲ್ಲರಿಗೂ ಯಾಕೆ ಕಳಿಸಿದ್ರಿ, ನೋಡಿದ್ರು ಅದಕ್ಕೆ ಹಿಂಗೆ ದೃಷ್ಟಿ ಆಯಿತು, ಅದಾಯಿತು ಇದಾಯಿತು ಅಂಥೇಳಿ. ಅದೇನು ದೃಷ್ಟಿನೋ ಏನು ಕಥೆನೋ ಏನು ಗೊತ್ತಿಲ್ಲ. ಎಲ್ಲರಿಗೂ ಮಕ್ಕಳಿಗೆ ಆಗದಿರೋ ದೃಷ್ಟಿ ನನ್ನ ಮಗುಗೆ ಆಯಿತೋ ಏನೋ ಅರ್ಥನೇ ಆಗಲಿಲ್ಲ. ಫೈನಲಿ ಹೆಂಗೋ ಆರಾಮದ. ಅವತ್ತು ಏನು ಅವನ ಸಣ್ಣ ಆಗಿಬಿಟ್ರೆ ನೋಡ್ರಿ, ಅವತ್ತಿಂದ ವಾಪಸ್ ಅವನು ಇನ್ನೂ ತನಕ ದಪ್ಪನ ಆಗತ್ತಿಲ್ಲ. ಅದು ಎಂಥ ದೃಷ್ಟಿ ಆಯಿತು ಏನು ಕತೆ ಏನು ನನಗೆ ಇನ್ನೂ ತನಕ ಗೊತ್ತಾಗವತ್ತು ರೀ. ಏನಿಲ್ಲ ಬಿಡಿ, ಅವನ ದಪ್ಪ ಆಗಲಿ ಅಂದ್ರೆ ಏನು ಚಿಂತೆ ಇಲ್ಲ. ಆದರೆ ಹೆಲ್ದಿ ಆಗಿದ್ದಾನಲ್ಲ, ಖುಷಿಯಾಗಿದ್ದಾನಲ್ಲ ಸಾಕು. ಎಲ್ಲನೂ ಮಾಡ್ತಾನಲ್ಲ, ಭಾಳ ಆ್ಯಕ್ಟಿವ್ ಆಗಿದ್ದಾನಲ್ಲ. ಅದನ್ನ ಮತ್ತು ನಾನು ಡಾಕ್ಟ್ರಿಗೂ ಕೇಳಿದ್ನಿ, ಯಾಕೆ ಅವನು ಇಷ್ಟು ಸಣ್ಣ ಇದ್ದಾನೆ, ಮತ್ತು ಊಟನೂ ಎಲ್ಲ ಸರಿಯಾಗಿ ಮಾಡ್ತಾನೆ, ಮತ್ತು ಹಿಂಗ್ಯಾಕ್ರಿ ಅಂತೇಳಿ ಡಾಕ್ಟ್ರ್ ಕೇಳಿದಾಗ ಡಾಕ್ಟರ್ ಸಹಿತ ನಂಗೆ ಇದ್ದ ಸಜೆಷನ್ ಹೇಳಿದರು. ಅವ್ನು ಜಾಸ್ತಿ ಅಂದ್ರೆ ಸಣ್ಣ ಇದ್ರೂ ಸಹಿತ ವೀಕ್ ಇಲ್ಲಲ್ಲ, ಹೆಲ್ದಿ ಆಗಿದ್ದಾನಲ್ಲ, ಇದ್ರಿಗೆ ಯಾಕೆ ತಲೆ ಕೆಡಿಸ್ಕೊತೀರಿ ನೀವು. ಅವನ್ನ ಮತ್ತು ಎಲ್ಲನೂ ನೋಡಿದ್ರು, ಎಲ್ಲ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ. ಅವನೇ ಭಾಳ ಹೆಲ್ದಿ ಆಗಿದ್ದಾನೆ. ಅವ್ನ ಶರೀರನ ಹಂಗೆ ಸಣ್ಣ ಐತಿ, ಬಟ್ ಅವ್ನು ಭಾಳ ಶಕ್ತಿ ಐತಿ ಅವ್ನು ಜಾಸ್ತಿ ಅಂತ ಹೇಳಿದರು. ಹಾಗಾಗಿ ಮತ್ತು ಲಾಸ್ಟ್ ಟೈಮ್ ನಾನು ಡಾಕ್ಟ್ರಿಗೆ ಹೇಳಿಬಿಟ್ಟೆ, ನಾನೇ ಒಂದು ಟಾನಿಕ್ ಸಹಿತ ಬರ್ಸ್ಕೊಂಬಂದೆ. ಆ ಟಾನಿಕ್ ಹಾಕಿದ್ರೂ ನನ್ನ ಮಗ ದಪ್ಪ ಆಗತ್ತಿಲ್ಲ. ಅದು ಏನು ಟಾನಿಕೋ ಏನು ಕಥೆನೋ ಏನೂ ಗೊತ್ತಿಲ್ಲ. ಅವ್ನ ಶರೀರ ಹಿಂಗೈತೋ ಗೊತ್ತಿಲ್ಲ. ಎಲ್ಲರೂ ಅಂತರೂ ಅವ್ರ ಅಪ್ಪಂತರ ಮಗಳು, ಅವ್ವಂತರ ಮಗ ಅಂತೇಳಿ ಎಲ್ಲರೂ ಅನ್ನಕತ್ತಾರು. ಹಾಗಾಗಿ ಮೋಸ್ಟ್ಲಿ ಅವನು ನಂತರ ಸಣ್ಣ ಇರಬೇಕು, ಸಣ್ಣನ ಆಗ್ತಾನೇನೋ. ಆದರೆ ಒಂದು ಸ್ವಲ್ಪ ಎತ್ತರ ಆಗಿದ್ದಾನೆ, ಈ ಸಲ ಹೈಟ್ ಆಗಿದ್ದಾನೆ. 2 ವರ್ಷಕ್ಕಂತರೂ 2 ವರ್ಷದವ ಅಂಥೇಳಿ ಒಂದು ಸ್ವಲ್ಪ ಅನಿಸ್ತೈತಿ ನನಗೂ, ಹೌದಪ್ಪ ಒಂದು ಸ್ವಲ್ಪ ಹೈಟ್ ಆಗಿದ್ದಾನಲ್ಲ ಅಂಥೇಳಿ. ಆದರೆ ದಪ್ಪ ಅಂತರೂ ಆಗಕತ್ತಿಲ್ಲ. ಎಲ್ಲರೂ ನನಗೆ ಕೇಳ್ತಿರೋ ಕ್ವಶನ್ನ ಈಗ ನನ್ನ ಮಗ ಕೇಳ್ತಾರೆ, ಇವು ಯಾಕೆ ದಪ್ಪ ಆಗತ್ತಿಲ್ಲ ಅಂಥೇಳಿ. ಅದು ಏನು ಗೊತ್ತಿಲ್ಲ, ಶರೀರ ಗುಣ ಅನಿಸ್ತೈತಿ. ಮಾತ್ರ ಜಾಸ್ತಿ ಏನು ಹಾಲು ಏನು ತಿನ್ನಂಗಿಲ್ಲ ರೀ, ಹಾಲು ಏನು ಕುಡಿಯೋಂಗಿಲ್ಲ, ಏನು ತಿನ್ನೋದಿಲ್ಲ ಹಾಲು ಒಳಗೆ. ಬರೀ ಇದು ಅನ್ನ ಸಾಂಬಾರು ಚಪಾತಿ ರೊಟ್ಟಿ ಇದನ್ನ ಇಷ್ಟ ತಿಂತಾನೆ. ಮತ್ತು ಇದೆಲ್ಲ ಸೆರ್ಲ್ಯಾಕ್ ಒಂದು ಸ್ವಲ್ಪ ತಿಂತಾನೆ ರೀ. ಇನ್ನು ಕಾಳುಗಳದ್ದೆಲ್ಲ ಸೇರಿಬಿಟ್ಟು ಮನೆಯೊಳಗೆ ಸೆರ್ಲ್ಯಾಕ್ ಮಾಡ್ತಾರಲ್ಲ, ಹೋಮ್ ಮೇಡ್ ಸೆರ್ಲ್ಯಾಕ, ಅದನ್ನೂ ಟ್ರೈ ಮಾಡಿ ನೋಡಿದ್ನಿ. ಬಟ್ ಅದನ್ನೂ ತಿನ್ನಂಗಿಲ್ಲ, ತಿನ್ನೋಕೆ ಒಲ್ಲೆಂತಾನೆ. ಹಾಗಾಗಿ ಅವ್ನು ಜಾಸ್ತಿ ಏನು ಫೋರ್ಸ್ ಮಾಡೋಂಗಿಲ್ಲ. ಫ್ರೂಟ್ಸ ಅಷ್ಟು ತಿಂತಾನಲ್ಲ, ಬಿಟ್ಬಿಡ್ತೇನೆ. ಏನು ಅವ್ನಿಗೆ ಇಷ್ಟ ಆಗುತ್ತಲ್ಲ ಅಂತ ತಿಂತಾನಲ್ಲ, ತಿನ್ನಲಿ ಅಂಥೇಳಿ ಸುಮ್ಮನಾಗಿರ್ತೇನೆ.
ಇನ್ನೇನಿಲ್ಲ ಫ್ರೆಂಡ್ಸ, ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಯಾವ ರೀತಿ ನಿಮಗೆ ನಾನು ನೆಕ್ಸ್ಟ್ ಲಾಗ್ ಮಾಡಬೇಕು ಅನ್ನೋದನ್ನ ದಯವಿಟ್ಟು ತಿಳಿಸ್ರಿ. ಅದೇ ರೀತಿ ನಾನು ಲಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.